ಹೇ ಎವ್ರಿವನ್, ನಾನು ನಿಮ್ಮ ಉತ್ತರ ಕನ್ನಡತಿ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಅನ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ನೀವು ನೋಡತ್ತೀರಿ ಸಾನ್ವಿ ಫ್ಯಾಷನ್ ಟೆಕ್. ನೋಡಿ ಫ್ರೆಂಡ್ಸ್, ಇವತ್ತು ಸಾನ್ವಿ ಫ್ಯಾಷನ್ ಟೆಕ್ ಒಳಗೆ ಈ ಒಂದು ರೆಡ್ ಕಲರ್ ಸಾರಿಗೆ ಗ್ರೀನ್ ಕಲರ್ ಬ್ಲೌಸ್ ಇತ್ರಿ. ಇದಕ್ಕೆ ಅವರು ಮಷಿನ್ ವರ್ಕ್ ಮಾಡಿಕೊಟ್ಬಿಡಕ್ಕ, ಆಮೇಲೆ ಸ್ಟಿಚ್ ಮಾಡಿಕೊಡ್ರಿ ಅಂತ ಹೇಳಿದ್ರಿ ನನಗೆ ಕಸ್ಟಮರು. ಆಮೇಲೆ ಇದಕ್ಕೆ ಮಷಿನ್ ವರ್ಕ್ ಮಾಡೀನಿ. ವಿಡಿಯೋದಾಗ ಕ್ಲಿಯಾರಿಟಿ ಬರಾಕುಂತಿಲ್ರಿ. ಇದು ರೆಡ್ ಕಲರ್ದು ಸಾರಿ ಕಲರ್ ಏನೈತಲ್ರಿ, ರೆಡ್ ಕಲರು ಅದ ಕಲರ್ದ ಈ ಥರ ಮಷಿನ್ ವರ್ಕ್ ಮಾಡೇನಿ. ನೋಡಿ, ಕಂಪ್ಲೀಟ್ ಮಷಿನ್ ವರ್ಕ್ ನಾನು ರ್ಯಾಲ್ಸನ್ ಮಷಿನ್ ಒಳಗೆ ಮಾಡೇನಿ. ಇದನ್ನ ಇವಾಗ ಸ್ಟಿಚಿಂಗ್ ಮಾಡ್ಬೇಕ್ರಿ. ಸ್ಟಿಚಿಂಗ್ ಮಾಡೋಕ್ಕಿಂತ ಮುಂಚೆ ಇದ್ರದ್ದು ಕಟಿಂಗ್ ಮಾಡಿ ತೋರಿಸ್ತೇನೆ ರೀ ನಿಮ್ಗೆ, ಯಾವ ರೀತಿ ಕಟ್ ಮಾಡ್ತೀನಿ ಅಂತ. ಬಿಗ್ನರ್ಸಿಗೆ ಒಂದು ಹೆಲ್ಪ್ ಆಗ್ತೈತ್ರಿ. ಮಷಿನ್ ವರ್ಕ್ ಬ್ಲೌಸ್ ಇದ್ದಾಗ ಹೆಂಗೆ ಕಟ್ ಮಾಡಬೇಕು ಅನ್ನೋದು ಗೊತ್ತಿರಲ್ರಿ. ಅದ್ರದ್ದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಹೇಳ್ಕೊಡಕ್ಕಂತ ಈ ಒಂದು ವಿಡಿಯೋ ತಂದೇನಿ ನೋಡ್ರಿ ಫ್ರೆಂಡ್ಸ್. ನಾನು ನಿಮಗೆ ಫಟಾಫಟ್ ಅಂತ ಆ ವಿಡಿಯೋನ ನಿಮ್ಗೆ ಹಾಕ್ತೇನಂತ. ಈ ಒಂದು ಬ್ಲೌಸು ವರ್ಕಿಂಗ್ ಆದಮೇಲೆ, ಮಷಿನ್ ವರ್ಕ್ ಆದಮೇಲೆ ಕಟಿಂಗ್ ಹೆಂಗೆ ಮಾಡೋದು. ಇಲ್ಲಿ ನಾನು ಲೈನಿಂಗ್ ಬಟ್ಟೆ ತೊಗೊಂಡೇನಿ ನೋಡ್ರಿ. ಲೈನಿಂಗ್ ಬಟ್ಟೆನ ಡಬಲ್ ಫೋಲ್ಡ್ ತೊಗೊಂಡೇನಿ. ಇದು ಒಂದು ಬ್ಲೌಸು 38 ಸೈಜಿಂದು ಬ್ಲೌಸ್ ಕಟ್ಟಿಂಗ ನಾನು ನಿಮಗೆ ಮಾಡಿ ತೋರ್ಸಾತೇನೆ ರೀ. ಅದಕ್ಕಿಂತ ಮುಂಚೆ ಅವ್ರು ನನಗೆ ಒಂದು ಅಳತಿ ಬ್ಲೌಸ್ ಕೊಟ್ಟಿದ್ರಿ. ಆ ಅಳತಿ ಬ್ಲೌಸ್ದು ಹಿಡ್ಕೊಂಡು ನಾವು ಹೆಂಗೆ ಮೆಸರ್ಮೆಂಟ್ ಮಾಡ್ಕೊಂಡು ಇಲ್ಲಿ ಕಟ್ ಮಾಡಬೇಕು ಅಂತ ನಾನು ನಿಮಗೆ ತೋರ್ಸಾತೇನೆ ನೋಡ್ರಿ. ಈ ಒಂದು ಬ್ಲೌಸ್ನ ನಾನು ಅವರಿಗೆ ಸ್ಟಿಚ್ ಮಾಡಿಕೊಟ್ಟಿದ್ದೆ. ಬ್ಲೌಸ್ ಮಾತ್ರ ಪರ್ಫೆಕ್ಟ್ ಆಗೈತ್ರಿ ಅಕ್ಕ, ಇದರಂಗ ನಾವು ಹೊಲೋದು ಬೇಡ್ರಿ, ಪರ್ಫೆಕ್ಟ್ ಬ್ಲೌಸ್ ಐತಿ ಅಂಥೇಳಿ ಅದ ಬ್ಲೌಸ್ ಕೊಟ್ಟು ನನಗೆ ವರ್ಕ್ ಬ್ಲೌಸು ಹೊಲಿಲಿಕ್ಕಂತ ಕೊಟ್ಟಿದ್ರು ನೋಡ್ರಿ. ಇದ್ರದ್ದು ನೋಡ್ರಿ ಫಿಟ್ಟಿಂಗು 9.5 ಐತ್ರಿ. ಅವ್ರದ್ದು ಫಿಟ್ಟಿಂಗ್ ಸೈಡಿನ ಫಿಟ್ಟಿಂಗು 9.5 ಅಂದ್ರೆ 10 ಇಟ್ಕೋಬೇಕ್ರಿ. ಅರ್ಧ ಇಂಚ್ ಹೆಚ್ಚಿಗೆ 2 ಇಂಚು ಮಾರ್ಜಿನು, 12 ಇಂಚಿಂದು ನಾನು ಮಾರ್ಕ್ ಹಾಕಿಬಿಟ್ಟು ಫುಲ್ ಕಟ್ ಮಾಡಿ ತಗೊಂಡೇನಿ ನೋಡ್ರಿ. ಅದು ಲೈನಿಂಗ್ ಬಟ್ಟೆ ಡಬಲ್ ಫೋಲ್ಡಿಂದು. ಈ ಥರ ನಾವು ಕಟ್ ಮಾಡಿ ತಕ್ಕೊಳ್ಳೋದ್ರಿಂದ ಏನಾಗ್ತೈತ್ರಿ, ನಮ್ಗೆ ಯೂಸ್ಫುಲ್ ಆಗ್ತೈತಿ. ಎಕ್ಸ್ಟ್ರಾ ಬಟ್ಟೆ ಬರೋದಿಲ್ಲ. ಕರೆಕ್ಟ್ ಫಿಟ್ಟಿಂಗ್ ನಾವು ಕಟ್ ಮಾಡಿ ತಕ್ಕೊಂಡು ಫ್ರಂಟು ಬ್ಯಾಕು ತಕ್ಕೊಂಬಿಡೋದ್ರಿ. ಈಗ ನೋಡ್ರಿ, ಕೆಳಗಡೆ ಒಂದು ಗೆರಿ ಹಾಕತ್ತೇನೆ ರೀ. ಏನರ ಹೆಚ್ಚು ಕಮ್ಮಿ ಬಂದಿರ್ತೈತಲ್ರಿ, ಸಮ ಬರಲಿ ಅಂಥೇಳಿ ಗೆರಿ ಹಾಕತ್ತೇನೆ ನೋಡ್ರಿ. ಈಗ ನೋಡ್ರಿ, ಇದ್ರದ್ದು ನಾನು ಅಳತಿ ಬ್ಲೌಸ್ ತೊಗೊಂಡು ಬ್ಯಾಕ್ ಸೈಡ್ ಹೊಳಿಸ್ಕೊಂಡು ಬ್ಯಾಕ್ ಟಕ್ಸ್ ಹಿಡ್ತಿರ್ತೇವಲ್ರಿ, ಅದು ಮತ್ತು ಶೋಲ್ಡ್ರ್ ವಿಡ್ತಿನ ಮಿಡಲು ಇಟ್ಕೊಂಡು ನಾವು ಕರೆಕ್ಟ್ ಅದರದ್ದು ಬ್ಲೌಸ್ ಲೆಂತ್ ಎಷ್ಟೈತಿ ಅಂತ ಮಾರ್ಕ್ ಮಾಡ್ಕೊಳ್ಳೋದ್ರಿ. ಆಮೇಲೆ ನಾನು ಬ್ಲೌಸ್ ಲೆಂತು ಅಲ್ಲಿ ನಾನು ಸ್ಟಿಚ್ ಹಾಕದಲ್ಲಿ ಮಾಡಿಲ್ಲ, ಅರ್ಧ ಇಂಚ್ ಹೆಚ್ಚಿಗೆ ಬಿಟ್ಟು ಮಾಡೀನಿ. ಮ್ಯಾಗ್ರಿ ಅಲ್ಲಿ ಸ್ಟಿಚಿಂಗ್ ಪರ್ಪಸ್ ಅರ್ಧ ಇಂಚ್ ಹೋಗ್ತೈತೆ ಅಂಥೇಳಿ ಫುಲ್ ಲೆಂತು 15 ಇಂಚ್ ಐತೆ ನೋಡ್ರಿ. ಇದು 15 ಇಂಚು ಇದು ಬ್ಲೌಸಿಂದು ಫುಲ್ ಲೆಂತ್ ಐತಿ. ಅದ್ರಾಗ 1 ಇಂಚ್ ನಾನು ಮೈನಸ್ ಮಾಡಿ ಈಗ ನಾನು ಫ್ರಂಟ್ ಪಾರ್ಟಿಂದು ಮಾರ್ಕಿಂಗ್ ಮಾಡ್ಕೊಳತ್ತೀನಿ ರೀ. ನಿಮಗಂತೂ ಗೊತ್ತಿರೋ ಹಂಗೆ ನಾನು ಫಸ್ಟ್ ಎಲ್ಲ ಫ್ರಂಟ್ ಪಾರ್ಟ ತಗೊಳ್ಳೋದ್ರಿ ಬ್ಲೌಸಸ್ದು. ಯಾರ್ಯಾರೆಲ್ಲ ಹೆಂಗೆ ತೋರಿಸ್ತಾರಂತ ಗೊತ್ತಿಲ್ಲ ನಂಗೆ ವಿಡಿಯೋಸ್, ಬಟ್ ನಾನು ನಿಮ್ಗೆ ಫ್ರಂಟ್ ಪಾರ್ಟ ಮೊದಲು ತೋರಿಸ್ತಿರ್ತೇನೆ. ಈಗ ನೋಡ್ರಿ, ಇದ್ರದ್ದು ಶೋಲ್ಡ್ರ್ ಬಿಡ್ತು 3 ಇಂಚು, ನೆಕ್ ಬಿಡ್ತು 3 ಇಂಚ್ ತೊಗೊಂಡೆ. ಆಮೇಲೆ ಆರ್ಮ್ ಹೋಲ್ ಡೌನಿಂಗು 5.5 ಇಂಚಿಗೆ ಇಳಿಸ್ಕೊಳತ್ತೇನೆ ನೋಡ್ರಿ. ಆರ್ಮ್ ಹೋಲ್ ಡೌನಿಂಗ್ 5.5 ಇಂಚಿಗೆ ಇಳಿಸ್ಕೊಂಡು ನಾನು ಮತ್ತಿಲ್ಲಿ 6 ಇಂಚಿಗೆ ಮಾರ್ಕ್ ಹಾಕಿ ಅವ್ರದ್ದು ಫಿಟ್ಟಿಂಗ್ ಎಷ್ಟೈತಿ 9.5 ಪ್ಲಸ್ ಅರ್ಧ ಇಂಚು ಎಕ್ಸ್ಟ್ರಾ 10 ಇಂಚಿಗೆ ಫಿಟ್ಟಿಂಗು ಮತ್ತು 2 ಇಂಚು ಮಾರ್ಜಿನು, ಈ ಥರ ಫಿಟ್ಟಿಂಗ್ದು ಮಾರ್ಕಿಂಗ್ ಮಾಡಿದೆ ನೋಡ್ರಿ. ಆಮೇಲೆ ನಿಮಗೆ ಅನ್ನಿಸ್ಬೋದ್ರಿ, ಇಲ್ಲಿ ನೆಕ್ ಯಾಕೆ 3 ಇಂಚ್ ತೊಗೊಂಡಾರ ಇವರು ಅಂತ ಹೇಳಿ. ಅದು ಎದಕ್ಕೆ ತೊಗೊಂಡೇನಂದ್ರೆ ರೀ, ನಾನು ವರ್ಕ್ ಏನು ಮಾಡಿರ್ತೇನಲ್ರಿ ಮಷಿನ್ ವರ್ಕು, ಆ ಮಷಿನ್ ವರ್ಕದು ನೆಕ್ ಬಿಡ್ತು 6 ಇಂಚ್ ಐತ್ರಿ. ಅಂದ್ರೆ 3 ಇಂಚು ಅದ್ರ ಅರ್ಧ 3 ಇಂಚ್ ಬರ್ತೈತ್ರಿ. ಆಮೇಲೆ ಇಲ್ಲಿ ನಾನು 3 ಇಂಚ್ ತೊಗೊಂಡ್ರೆ ಏನಾಗ್ತೈತಿ, ಅಲ್ಲಿ ನಾನು ಬ್ಲೌಸ್ದು ವರ್ಕಿನ್ ಬ್ಲೌಸು ನಾನು ಟರ್ನ್ ಮಾಡೋ ಮುಂದೆ, ನೆಕ್ ಮಾಡೋ ಮುಂದೆ ಅದು ಪರ್ಫೆಕ್ಟ್ ಬರ್ತೈತಿ ನೋಡ್ರಿ. ಅದಕ್ಕೆ ನಾನಿಲ್ಲಿ ನೆಕ್ ಅನ್ನೋದನ್ನ 3 ಇಂಚು ತೊಗೊಂಡೇನೆ ನೋಡ್ರಿ. ಈಗ ನೋಡ್ರಿ, ಆರ್ಮ್ ಹೋಲ್ದು ಮಾರ್ಕಿಂಗ್ ಮಾಡಿದೆ. 1 ಇಂಚಿಗೆ ತೊಗೊಂಡ್ಬಿಟ್ಟು ಆರ್ಮ್ ಹೋಲ್ ಮಾರ್ಕಿಂಗ್ ಮಾಡೋದು. ಅದು ಆರ್ಮ್ ಹೋಲು ಕರೆಕ್ಟ್ ಐತೇನೋ ಮೆಜರ್ಮೆಂಟ್ ಅಂತ ನೋಡೋದು ನೋಡ್ರಿ. ಅದು ಕರೆಕ್ಟ್ 9 ಇಂಚ್ ಐತ್ರಿ. ಅದು ಮ್ಯಾಗ ಸ್ಟಿಚಿಂಗಿಗೆ ಬಿಟ್ಟು ಅರ್ಧ ಇಂಚು. ಈಗ ಇದು ಅಳತಿ ಬ್ಲೌಸ್ದಾಗೂ ನೋಡೋದ್ರಿ ಎಷ್ಟೈತಿ ಆರ್ಮ್ ಹೋಲ್ ರೌಂಡು, ಅದು 9 ಇಂಚ್ ಐತಿ ನೋಡ್ರಿ. 9 ಇಂಚ್ ಅಂದ್ರೆ ಅದರ ಡಬಲ್ 18 ಇಂಚ್ ರೀ. ಅವ್ರದ್ದು 18 ಇಂಚ ಆರ್ಮ್ ಹೋಲ್ ರೌಂಡ್ ಐತ್ರಿ, 9 ಇಂಚ್ ಬರ್ತೈತ್ರಿ. ಆಮೇಲೆ ಅವ್ರದ್ದು ಫ್ರಂಟ್ ನೆಕ್ ಏನೈತಲ್ಲ 7 ಇಂಚ್ ಐತ್ರಿ. 7 ಇಂಚಿಗೆ ಮಾರ್ಕಿಂಗ್ ಮಾಡಿಬಿಟ್ಟು ನಾನು ಫ್ರಂಟ್ ನೆಕ್ದು ಶೇಪ್ ತೊಗೊಳತ್ತೀನಿ ನೋಡ್ರಿ. ನಾನು ನಿಮ್ಗೆ ಹೇಳ್ಬೇಕಂದ್ರೆ ನಾನು ಕರ್ವ್ ಸ್ಕೇಲು ಯೂಸ್ ಮಾಡಲ್ಲ, ಫಟಾಫಟ್ ಅಂತ ಈ ಥರ ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ. ನೀವು ಬಿಗಿನರ್ಸ್ ಆಗಿದ್ರೆ ನಿಮ್ಗೆ ಹಿಂಗೆ ಮಾರ್ಕ್ ಮಾಡ್ಕೊಳಕ್ಕೆ ಬರಂಗಿಲ್ಲ ರೌಂಡ್ ಶೇಪ್ ಅಂದ್ರೆ ಕರ್ವ್ ಸ್ಕೇಲ್ ಯೂಸ್ ಮಾಡಿರಿ. ಹಿಂದೆ ತೋರಿಸಿದ ವಿಡಿಯೋ ಒಳಗೆಲ್ಲ ಕರ್ವ್ ಸ್ಕೇಲ್ ಹೆಂಗೆ ಯೂಸ್ ಮಾಡೋದಂತ ತೋರಿಸೇನಿ. ಯಾರೆಲ್ಲ ಆ ವಿಡಿಯೋಸ್ಗಳನ್ನ ನೋಡಿಲ್ಲ ನೋಡ್ರಿ. ಕರ್ವ್ ಸ್ಕೇಲ್ ಭಾಳ ಈಸಿ ಅನ್ನಿಸ್ತೈತಿ ಮತ್ತು ಯೂಸ್ಫುಲ್ಲೂ ಐತ್ರಿ ನೋಡ್ರಿ. ಈಗ ನೋಡ್ರಿ, ಇದು ಕ್ರಾಸ್ ಪಟ್ಟಿ ಮಾರ್ಕಿಂಗ್ ಮಾಡ್ಕೊಂಡು ಫುಲ್ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಂಡು ತಗೊಳ್ಳೋದ್ರಿ. ಇಷ್ಟ ಫ್ರಂಟ್ ಪಾರ್ಟಿಂದ ಮತ್ತೇನು ಕೆಲಸ ಇಲ್ಲರಿ. ಅದ್ರ ಇದೇನು ಟಕ್ಸ್ ಪಾಯಿಂಟ್ ನಾವು ಮಾರ್ಕ್ ಮಾಡ್ಕೊಂಡ್ರೆ ಮುಗೀತ್ರಿ. ಹೊಲಿಯೋ ಮುಂದೆ ಈಸಿ ಆಗ್ತೈತಿ. ಹೊಲಿಯಕ್ಕಿಂತ ಮುಂಚೆ ಟಕ್ಸ್ ಪಾಯಿಂಟ್ ಮಾರ್ಕ್ ಮಾಡ್ಕೊಂಡು ಹೊಲಿಯಾಕೆ ಕುಂತ್ಬಿಡ್ರಿ, ಅಂದ್ರೆ ನಿಮಗೆ ಹೊಲಿಯಾಕೆ ಲಘು ಬರ್ತೈತ್ರಿ. ಈಗ ಫ್ರಂಟ್ ಪಾರ್ಟ್ ಇದನ್ನು ನಾವು ಇನ್ನೊಂದು ಕಡೆ ಏನು ಬಟ್ಟೆ ಉಳಿದಿತ್ತಲ್ಲ ಅಲ್ಲಿ ಫ್ರಂಟ್ ಪಾರ್ಟ್ ಇಟ್ಕೊಂಡು ಆ್ಯಸ್ ಇಟ್ ಈಸ್ ಇದು ಎಷ್ಟೈತೆ ಅಷ್ಟು ಕಚ್ಚು ಮಾರ್ಕ್ ಹಾಕ್ಕೊಂಡು ಇದೇನು ಹಾರ್ಮೋಲ್ ರೌಂಡ್ ಐತಲ್ಲ ಇದಕ್ಕೆ ಅರ್ಧ ಇಂಚ್ ಹೊರಗೆ ಬರಂಗೆ, ಅರ್ಧ ಇಂಚ್ ಅಥವಾ 1/4 ಇಂಚ್ ಅಷ್ಟು ಹೊರಗೆ ಬರಂಗೆ ಮಾಡಿಕೊಂಡು ನಾವು ಅದು ಒಂದು ಹಾರ್ಮೋಲ್ದು ಶೇಪ್ ಹಾಕ್ಕೊಳ್ಳೋದ್ರಿ.
ಹಾಕೊಂಡ್ಬಿಟ್ಟು ಏನು ಮಾಡೋದ್ರಿ, ಫ್ರಂಟ್ ಪಾರ್ಟ್ಗಿಂತ ಇಲ್ಲ ಕೆಳಗಡೆ 1.5 ಇಂಚಿಗೆ ಮಾರ್ಕ್ ಹಾಕ್ಬೇಕ್ರಿ. ನಾವು ನಾರ್ಮಲಿ ಬ್ಯಾಕ್ ಪಾರ್ಟ್ ಅಂದ್ರೆ ಫುಲ್ ಲೆಂತ್ಗಿಂತ 1 ಇಂಚ್ ಕಡಿಮೆ ಮಾಡ್ಕೊಂಡು ಫ್ರಂಟ್ ಪಾರ್ಟ್ ತಗೊಂಡ್ವಲ್ರಿ. ಇವಾಗ ಫ್ರಂಟ್ ಪಾರ್ಟ್ಗಿಂತ 1.5 ಇಂಚು ಹೆಚ್ಚಿಗೆ ಮಾಡ್ಬೇಕು. ಯಾಕಂದ್ರೆ 1 ಇಂಚು ನಾರ್ಮಲ್ ಆಗಿ ಇಡೋಂಗೆ ಇಡಬೇಕು, ಅರ್ಧ ಇಂಚು ಸ್ಟಿಚಿಂಗ್ ಪರ್ಪಸ್. ಈಗ ನೋಡ್ರಿ ಇದು ಬ್ಯಾಕ್ ಪಾರ್ಟ್ ಪೂರ್ತಿ ಕಟ್ ಮಾಡೋದು ನೋಡ್ರಿ. ಈ ಥರ ಪೂರ್ತಿಯಾಗಿ ಕಟ್ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಬ್ಯಾಕ್ ಪಾರ್ಟ್ ಅನ್ನೋದು ರೆಡಿ ಆಗ್ತೈತಿ. ಕಚ್ ಎಲ್ಲೆಲ್ಲಿ ಇರ್ತೈತಿ ಅಲ್ಲೆಲ್ಲ ನಾವು ಕಚ್ ಹಾಕ್ಬೇಕು ನೋಡ್ರಿ. ಈಗ ನೋಡ್ರಿ ನಾನು ನೆಕ್ ಅನ್ನೋದನ್ನ ಶೇಪನ್ನ ಹಾಕ್ಕೊಂಡಿಲ್ಲ. ಯಾಕಂದ್ರೆ ಇಲ್ಲಿ ನಾವು ಮಷಿನ್ ವರ್ಕ್ ಮಾಡಿರ್ತೀವಲ್ರಿ, ಅದ್ರೊಳಗನ ಈ ಒಂದು ಬ್ಲೌಸ್ದು ಲೈನಿಂಗ್ ಪಾರ್ಟ್ನ ಇಟ್ಬಿಟ್ಟು ನಾನು ಅಲ್ಲೇ ನೆಕ್ನ ಕರೆಕ್ಟಾಗಿ ಹೊಳಿಸ್ಕೊಂಡ್ಬಿಡೋದ್ರಿ. ಅಂದ್ರೆ ಅದು ಮಷಿನ್ ವರ್ಕ್ದು ನೆಕ್ ಅನ್ನೋದು ಕರೆಕ್ಟ್ ಬರ್ತೈತ್ರಿ. ನಿಮ್ಗೆ ಯಾರ್ಯಾರಿಗೆಲ್ಲ ಮಷಿನ್ ವರ್ಕದ ವರ್ಕ್ ಬ್ಲೌಸು ಹೊಲ್ಯಾಕೆ ಗೊತ್ತಿಲ್ಲ ಅನ್ನೋರು ನಾನು ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಹಾಕ್ರಿ. ಇದ್ರ ನೆಕ್ಸ್ಟ್ ನಾನು ಸ್ಟಿಚಿಂಗ್ ವಿಡಿಯೋನ ಹಾಕ್ತೀನಿ. ಈಗ ನೋಡ್ರಿ ಕ್ರಾಸ್ ಪಟ್ಟಿ ಮಾರ್ಕ್ ಮಾಡ್ಕೊಳತ್ತೀನಿ. ಈ ಥರ ಮಾಡ್ಕೊಂಡ್ಬಿಟ್ಟು ಇದನ್ನು ಕಟ್ ಮಾಡ್ಕೊಂಡ್ರೆ ಇಂಥವು 4 ಪೀಸ್ ಬೇಕಾಗ್ತಾವ್ರಿ. ಲೈನಿಂಗ್ದು ಮೇನ್ ಫ್ಯಾಬ್ರಿಕ್ದು 2 ಪೀಸ್ ಬೇಕಾಗ್ತೇವ್ರಿ. ಇನ್ನೊಂದು ಏನು ಹೇಳತ್ತಿದ್ದೆ ಅಂದ್ರೆ ಸ್ಟಿಚಿಂಗ್ದು ನಿಮಗೆ ವಿಡಿಯೋಸ್ ಯಾರ್ಯಾರಿಗೆಲ್ಲ ಗೊತ್ತಿಲ್ಲ, ವರ್ಕಿಂಗ್ ಬ್ಲೌಸ್ ಸ್ಟಿಚಿಂಗ್ ಮಾಡೋದು ಬೇಕಂತಂದ್ರೆ ನಾನು ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಹಾಕ್ರಿ. ಈ ಒಂದು ಬ್ಲೌಸ್ದು ಸ್ಟಿಚಿಂಗ್ ವಿಡಿಯೋನು ಹಾಕ್ತೀನಿ. ಭಾಳ ಯೂಸ್ಫುಲ್ ವಿಡಿಯೋಸ್ ಇರ್ತಾವ್ರಿ. ಯಾಕಂದ್ರೆ ರಗಡ್ ಬ್ಲೌಸಸ್ ಇರ್ತಾವಲ್ರಿ ನನಗೆ. ನಿಮಗೆ ಬೇಕಂದ್ರೆ ನಾನು ಈ ಒಂದು ಸ್ಟಿಚಿಂಗ್ ವಿಡಿಯೋನ ಹಾಕ್ತೀನಿ ರೀ. ಈಗ ನೋಡ್ರಿ 2 ಫೋಲ್ಡಿನ ಬಟ್ಟೆ ತೊಗೊಂಡು ಮತ್ತೆ ಫೋಲ್ಡ್ ಮಾಡಿದೆ ಅಂದ್ರೆ 4 ಫೋಲ್ಡ್ ಆತ್ರಿ. ಮಿಕ್ಕಿದ ಬಟ್ಟೆ ಲೈನಿಂಗ್ ಬಟ್ಟೆ ಇರ್ತೈತಲ್ಲ 4 ಫೋಲ್ಡ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಒಂದು ಗೆರಿ ಹಾಕತ್ತೇನೆ ರೀ. ಸ್ಟ್ರೇಟ್ ಲೈನ್ ಹಾಕತ್ತೇನೆ ರೀ ಯಾವಾಗಲೂ ನಾನು ಕಟಿಂಗ್ ಮಾಡೋ ಮುಂದೆ. ಈಗ ನೋಡ್ರಿ ನಾನು ಸ್ಲೀವ್ಸ್ ಕಟ್ಟಿಂಗ್ ಅನ್ನೋದನ್ನ ಮಾಡತ್ತೇನೆ ರೀ. ಈಗ ಸ್ಲೀವ್ಸ್ ಕಟ್ಟಿಂಗ್ ಮಾಡೋ ಮುಂದೆ ಬ್ಲೌಸ್ ತೊಗೋಬೇಕ್ರಿ. ಅಳತಿ ಬ್ಲೌಸು. ಆ ಅಳತಿ ಬ್ಲೌಸ್ದಾಗ ಸ್ಲೀವ್ಸ್ದು ಎಷ್ಟು ಲೆಂತ್ ಐತೆ ಅಂತ ನೋಡ್ಕೋಬೇಕ್ರಿ. ಲೆಂತು 10 ಇಂಚ್ ಐತ್ರಿ. 10 ಇಂಚ್ ಇದ್ದಾಗ ನಾವು ಸ್ಲೀವ್ಸ್ ಎಷ್ಟು ಇಟ್ಕೋಬೇಕ್ರಿ, ಇದು ಲೈನಿಂಗ್ ಬ್ಲೌಸ್ ಇರೋದ್ರಿಂದ 11 ಇಂಚ್ ಇಟ್ಕೋಬೇಕ್ರಿ. ಈ ಥರ 11 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಸ್ಲೀವ್ಸ್ದ ಮಾರ್ಕ್ ಮಾಡ್ಕೊಳತ್ತೇನೆ ನೋಡ್ರಿ. ಮ್ಯಾಗ ಅರ್ಧ ಇಂಚ್ ಸ್ಟಿಚಿಂಗಿಗೆ ಹೋಗ್ತೈತಿ, ಕೆಳಗೆ ಅರ್ಧ ಇಂಚ್ ಸ್ಟಿಚಿಂಗ್ ಹೋಗ್ತೈತಿ. ಆಮೇಲೆ ಸ್ಲೀವ್ಸ್ದು ಡೌನಿಂಗು ನಾನು 3.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡ್ರಿ. ಸ್ಲೀವ್ಸ್ ರೌಂಡು ಕೆಳಗಡೆ 6 ಇಂಚು ಮತ್ತು ಇಲ್ಲೇನು ಹಿಡಿಯತ್ತೇನಲ್ರಿ, ಇಲ್ಲಿ 7.5 ಇಂಚ್ ಐತ್ರಿ. ಅದು ಆ್ಯಸ್ ಇಟ್ ಈಸ್ ಎಷ್ಟೈತಿ ಅಷ್ಟು ನೋಡ್ಕೊಂಡ್ಬಿಟ್ಟು ನಾವು ಮಾರ್ಕಿಂಗ ಹಾಕ್ಕೊಳ್ಳೋದ್ರಿ. 6 ಇಂಚು ಮತ್ತು 7.5 ಇಂಚು 2 ಇಂಚ್ ಅಂತರೂ ಮಾರ್ಜಿನ್ ಬಿಡತ್ತೇವ್ರಿ. ಸ್ಲೀವ್ಸ್ದು ನಿಮ್ಗೆ ಕಟ್ಟಿಂಗು ಗೊತ್ತಿಲ್ಲ, ನಮಗೆ ಎಕ್ಸ್ಪ್ಲೈನ್ ಮಾಡಿ ಹೇಳಬೇಕು, ಥೇರಿ ಕ್ಲಾಸ್ ಬೇಕು ಅಂದ್ರೆ ಈ ಹಿಂದೆ ವಿಡಿಯೋಸ್ ಹಾಕೇನ್ರಿ. ಭಾಳ ಚಂದ ರೆಸ್ಪಾನ್ಸ್ ಬಂದೈತಿ. ಯಾರ್ಯಾರೆಲ್ಲ ನೋಡಿಲ್ಲ ನೋಡ್ರಿ. ಈ ಒಂದು ಸ್ಲೀವ್ಸ್ ಅಷ್ಟೇ ಎಕ್ಸ್ಪ್ಲೇನ್ ಅಲ್ರಿ, ಎಲ್ಲ ಪೂರ್ತಿ ನೀವು ಆ ಒಂದು ವಿಡಿಯೋ ನೋಡ್ಬಿಟ್ರೆ ಅಂದ್ರೆ ಫುಲ್ ನೀವು ವಿಡಿಯೋನ ನೋಡಿದ್ರಿ ಅಂದ್ರೆ ಸ್ಲೀವ್ಸ್ ಎಲ್ಲ ಸೈಜ್ ಸ್ಲೀವ್ಸ್ ಇದ್ರೂ ನೀವೇ ಕಟ್ ಮಾಡ್ತೀರಿ. ಫಾರ್ಮುಲಾ ಪ್ರಕಾರ ಸ್ಟೆಪ್ ಬೈ ಸ್ಟೆಪ್ಪು 3 ಪಾಯಿಂಟ್ ಕಡೆ ನೀವು ಮಿಸ್ಟೇಕ್ ಮಾಡ್ತೀರಿ. ಅದನ್ನು ನಾನು ನಿಮಗೆ ಹೇಳ್ಕೊಟ್ಟೀನಿ ಆ ಒಂದು ವಿಡಿಯೋದಾಗ. ಯಾರೆಲ್ಲ ನೋಡಿಲ್ಲ ನೋಡ್ರಿ. ಆಮೇಲೆ ಎಂಡ್ ಸ್ಕ್ರೀನ್ದಾಗ ಹಾಕಿರ್ತೀನಿ, ತಪ್ಪದ ನೋಡ್ರಿ ಅಂತ ನಾ ಹೇಳತ್ತೀನಿ. ಬಿಗಿನರ್ಸ್ಗಂತೂ ಭಾಳ ಹೆಲ್ಪ್ಫುಲ್ ಐತಿ. ಈಗ ನೋಡ್ರಿ ಈ ಥರ ಸ್ಲೀವ್ಸ್ದು ಮಾರ್ಕಿಂಗ್ ಮಾಡಿಕೊಂಡು 1/4 ಇಂಚಿಗೆ ಅಷ್ಟೇ ನಾವು ಫ್ರಂಟ್ ಪಾರ್ಟಿನ ಮಾರ್ಕಿಂಗ್ ಮಾಡಿಕೊಂಡು ನಾವು ಇದನ್ನು ಸ್ಲೀವ್ಸ್ನ ಕಟ್ ಮಾಡೋದು. ಆಮೇಲೆ ಅಳತಿ ಮಾಡಿ ನೋಡೋದು ಎಷ್ಟು ಹಾರ್ಮೋನಿಗೆ ಪರ್ಫೆಕ್ಟ್ ಬರ್ತೈತೇನೋ ಅಂತ ಹೇಳಂದು ನೋಡ್ಕೊಂಡ್ಬಿಟ್ಟು ಈ ಒಂದು ಸ್ಲೀವ್ಸ್ನ ಕಟ್ ಮಾಡ್ಕೊಂಡ್ರೆ ಲೈನಿಂಗ್ ಪಾರ್ಟ್ ಎಲ್ಲ ಕಂಪ್ಲೀಟಾಗಿ ಕಟ್ ಮಾಡ್ದಂಗೆ ಆಗಿಬಿಡುತ್ತೆ ನೋಡ್ರಿ. ಈಗ ನೋಡ್ರಿ ನಾವು ಲೈನಿಂಗ್ ಪಾರ್ಟ್ನ ಇಟ್ಕೊಂಡ್ಬಿಟ್ಟು ಮೇನ್ ಫ್ಯಾಬ್ರಿಕ್ ಮ್ಯಾಗ ಕಟ್ ಮಾಡ್ಕೋಬೇಕ್ರಿ. ಈ ಥರ ವರ್ಕ್ ಮಾಡಿರ್ತೀವಲ್ಲಿ ಬ್ಲೌಸಿಗೆ ವರ್ಕ್ ಮಾಡಿರ್ತೀವಲ್ರಿ ಮೇನ್ ಫ್ಯಾಬ್ರಿಕ್ಕೆ, ಇದ್ರ ಮ್ಯಾಗ ಇಟ್ಕೊಂಡು ನಾವು ಲೈನಿಂಗ್ ಪಾರ್ಟ್ನ ಕಟ್ ಮಾಡ್ಕೊಳ್ಳೋದು. ಸ್ಟಿಚಿಂಗ್ ಮಾಡೋ ಮುಂದೆ ಅದನ್ನೆಲ್ಲ ಕವರ್ ಮಾಡ್ಕೊಳ್ಳೋದು ನೋಡ್ರಿ. ಈಗ ಬ್ಯಾಕ್ ಪಾರ್ಟ್ ಮ್ಯಾಗು ಲೈನಿಂಗ್ ಪಾರ್ಟು ಬ್ಯಾಕ್ ಲೈನಿಂಗ್ದು ಪಾರ್ಟ್ನ ಇಟ್ಬಿಟ್ಟು ಬ್ಯಾಕ್ ಪಾರ್ಟ್ ನಾವು ವರ್ಕ್ ಮಾಡಿರ್ತೀವಲ್ರಿ ಅಲ್ಲಿ ಇಟ್ಕೊಂಡ್ಬಿಟ್ಟು ನಾವು ಇದನ್ನು ನೀಟಾಗಿ ಕಟ್ ಮಾಡೋದು ನೋಡ್ರಿ. ಇದಾದಮೇಲೆ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋದ್ರಿ. ಈ ಥರ ವರ್ಕ್ ಮಾಡ್ತೀವಿ, ಒಂದು ಸೈಡ್ ಫ್ರಂಟ್ ಪಾರ್ಟ್ ವರ್ಕ್ ಮಾಡ್ತೀವಿ, ಅದನ್ನು ನೀಟಾಗಿ ಇಟ್ಕೊಂಡು ಕಟ್ ಮಾಡ್ಕೊಳ್ಳೋದು. ಈ ಥರ ಕಂಪ್ಲೀಟಾಗಿ ನಾವು ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ ಪಾರ್ಟ್ನ ಕಟ್ ಮಾಡ್ಕೊಂಡ್ಬಿಟ್ರೆ ಬ್ಲೌಸ್ ಕಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಕಟ್ಟಿಂಗ್ ಮುಗಿತೈತೆ ನೋಡ್ರಿ ಇದು. ಆಮೇಲೆ ಲಘುನೂ ಆಗ್ತೈತ್ರಿ. ಈ ಒಂದು ಬ್ಲೌಸ್ದು ಕಟ್ಟಿಂಗು 15 ನಿಮಿಷದಾಗ ಕಟ್ ಮಾಡ್ಬೋದು. 10 ನಿಮಿಷ ಅಥವಾ 15 ನಿಮಿಷದಾಗ ಕಟ್ ಮಾಡ್ಬೋದು. ಅದಾದಮೇಲೆ ನಾವು ಸ್ಟಿಚಿಂಗಿಗೆ ಅಂತ ಒಂದು 3/4 ತಾಸು ಹೋಗ್ತೈತೆ ಅಷ್ಟೇ ರೀ. ಇದು ವರ್ಕ್ ಬ್ಲೌಸು ಅದು ಮಷಿನ್ ವರ್ಕ್ದು ರೀ. ಆರಿ ವರ್ಕ್ದಂದ್ರೆ ಆಗೋದಿಲ್ಲ ರೀ ಫ್ರೆಂಡ್ಸ್. ಈ ಒಂದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗೈತಿ ಅಂತ ನಾನು ಅನ್ಕೊಂಡಿದ್ದೇನೆ ನೋಡಿರಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.